ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಮಿಲ್ಕ್ ಆ್ಯಂಡ್ ವಾಟರ್ ಮೆಲನ್ ಡೆಡ್ಲಿ ಕಾಂಬಿನೇಷನ್ ಅಲ್ವಾ? ಸಖತ್ತಾಗಿರುತ್ತೆ. ಅದಕ್ಕೇನೆ ರೋಸ್ ಸಿರಪ್ ಸೇರಿದ್ರೆ ವಾಟರ್ ಮೆಲನ್ ಮೊಹಬತ್ ಆಗುತ್ತೆ. ಸೊ ವಾಟರ್ ಮೆಲನ್ನ ಮೊಹಬತ್ತನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವಾಟರ್ ಮೆಲನ್ ರಿಫ್ರೆಶಿಂಗ್ ಡ್ರಿಂಕ್ ಅಥವಾ ವಾಟರ್ ಮೆಲನ್ ಮೊಹಬತ್. ವಾಟರ್ ಮೆಲನ್ ಮೊಹಬತ್ ಮಾಡಲಿಕ್ಕೆ ನಾನಿಲ್ಲಿ ತಗೊಂಡಿರುವಂತಹ ಐಟಮ್, ಇಲ್ಲಿ ಒಂದು 3/4 ಲೀಟ್ರ್ ಆಗುವಷ್ಟು ಮಿಲ್ಕನ್ನು ತೊಗೊಂಡಿದ್ದೇನೆ. ಒಂದು ದೊಡ್ಡ ಕಪ್ ಆಗುವಷ್ಟು ವಾಟರ್ ಮೆಲನ್ನ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ತಾ ಇರ್ಬೋದು, ತುಂಬಾ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ರೋಸ್ ಸಿರಪ್ಪನ್ನು ತಗೊಂಡಿದ್ದೇನೆ. ಹೋಮ್ ಮೇಡ್ ಆರ್ಗ್ಯಾನಿಕ್ ರೋಸ್ ಸಿರಪ್ಪನ್ನೇ ತಗೊಂಡಿದ್ದೇನೆ. ಸೊ ಇದರಲ್ಲಿ ಸ್ವೀಟ್ ಇರುತ್ತೆ. ಮತ್ತು ಬೆಜಿಲ್ ಸೀಡ್ಸನ್ನು ತಗೊಂಡಿದ್ದೇನೆ. ಬೆಜಿಲ್ ಸೀಡ್ಸ್ ನಾನು ಸ್ವಲ್ಪ ನೀರು ಹಾಕಿ ಸೋಕ್ ಮಾಡಿ ಇಟ್ಟು ತಗೊಂಡಿರುವಂಥದ್ದು. ಹಾಗೆ ಅಲಂಕಾರಕ್ಕೆ ಸ್ವಲ್ಪ ರೋಸ್ ಪೆಟಲ್ಸ್ ಮತ್ತು ಡ್ರೈ ನಟ್ಸನ್ನು ತೊಗೊಂಡಿದ್ದೇನೆ. ಸೊ ತುಂಬಾ ಈಸಿಯಾಗಿ ಒಂದು ಹೆಲ್ದಿ ಡ್ರಿಂಕನ್ನು ಮಾಡುವ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಮನೇಲಿ ಗೆಸ್ಟ್ ಎಲ್ಲ ಬಂದಾಗ ಆರಾಮಾಗಿ ಮಾಡಿಕೊಡ್ಬೋದು. ಆಲ್ರೆಡಿ ಈ ಮಿಲ್ಕನ್ನು ನಾನು ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಟು ತುಂಬ ಚಿಲ್ ಮಾಡ್ಕೊಂಡಿದ್ದೇನೆ. ಸೊ ಡೈರೆಕ್ಟಾಗಿ ತಗೊಳ್ತಾ ಇದ್ದೇನೆ. ಇದಕ್ಕೆ ನಾವು ಆ್ಯಡ್ ಮಾಡೋಣ ರೋಸ್ ಸಿರಪ್ಪನ್ನು. ನೋಡಿ, ರೋಸ್ ಸಿರಪ್ ಆ್ಯಡ್ ಮಾಡ್ತಾ ಇದ್ದ ಹಾಗೆ ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ. ಎಸ್, ಇದರಲ್ಲಿ ಸ್ವೀಟ್ ಇರೋದ್ರಿಂದ ನಾವು ಸ್ವೀಟ್ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ರೋಸ್ ಸಿರಪ್ಪಲ್ಲಿ ಸ್ವೀಟ್ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ಸ್ವೀಟ್ ಬೇಕಂತ ಇಲ್ಲ. ನೋಡ್ತಾ ಇರ್ಬೋದಲ್ಲ, ಬೇಬಿ ಪಿಂಕ್ ಕಲರ್ ಬಂದಿದೆ. ಹಾಗೆ ಇವಾಗ ನಾನು ವಾಟರ್ ಮೆಲನ್ ಏನು ತಗೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ವಾಟರ್ ಮೆಲನ್ ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಹೆಚ್ಚಿ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ನೋಡಲಿಕ್ಕೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ? ತುಂಬಾ ಕಲರ್ಫುಲ್ ಆಗಿ ಬಂದಿದೆ. ಸೊ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ಕೊಳ್ತಾ ಇರುವಂಥದ್ದು ಬೆಜಿಲ್ ಸೀಡ್ಸ್. ನಮಗೆ ಸಮ್ಮರ್ ಟೈಮ್ ಬಂದಾಗ ಕುಡಿಯೋದೇ ತುಂಬ ಇಷ್ಟ ಆಗುತ್ತೆ. ಏನಾದರೂ ರಿಫ್ರೆಶಿಂಗ್ ಡ್ರಿಂಕ್ ಇದೆಯಾ ಅಂತಲೇ ಅಂದ್ಕೊಳ್ತಾ ಇರ್ತೀವಿ. ಯಾಕಂದ್ರೆ ನಮ್ಗೆ ಊಟ ಎಲ್ಲ ಅಷ್ಟು ಮಾಡಲಿಕ್ಕೆ ಆಗೋದೇ ಇಲ್ಲ ಸಮ್ಮರಲ್ಲಿ. ಈ ಥರ ಜ್ಯೂಸ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಅಥವಾ ಗೆಸ್ಟ್ ಎಲ್ಲ ಬಂದಾಗ ಆರಾಮಾಗಿ ಮಾಡಿ ಕೊಡ್ಬೋದು. ಹಾಗೆ ನಾವು ಕೂಡ ಮಾಡಿ ಇಟ್ಕೊಂಡ್ರೆ ಕುಡಿತಾ ಇರ್ಬೋದು. ಮಕ್ಕಳಿಗೆ ಕೂಡ ಕೊಡ್ಬೋದು. ಬೇಸಿಗೆಯಲ್ಲಂತೂ ತುಂಬ ಆಟ ಆಡೋಕ್ಕೆ ಹೋಗ್ತಾರೆ. ಹೇಗೂ ಸ್ಕೂಲ್ ಬೇರೆ ರಜೆ ಇರುತ್ತೆ. ಇವಾಗ ಇದಕ್ಕೆ ಒಂದಷ್ಟು ಐಸ್ ಕ್ಯೂಬ್ಸನ್ನು ಆ್ಯಡ್ ಮಾಡಿಕೊಳ್ಳುವ. ವಾವ್! ಮಾರ್ಕೆಟಿಂದ ಯಾವುದೋ ಪೆಪ್ಸಿ, ಕೊಕೊಕೋಲಾ, ಅದು ಇದು ಎನರ್ಜಿ ಡ್ರಿಂಕ್ ಅಂತ ಏನೇನೋ ತಗೊಳ್ತೀವಿ. ಬಟ್ ನಮ್ಗೆ ಗೊತ್ತಿರಲ್ಲ ಅದಕ್ಕೆ ಏನೆಲ್ಲ ಹಾಕಿರ್ತಾರೆ ಅಂತ. ಆ್ಯಂಡ್ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ದಿಯಾಗೂ ಇರುತ್ತೆ. ಆ್ಯಂಡ್ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಗ್ಲಾಸ್ ಜಾರ್ನ ತಗೊಂಡಿದ್ದೇನೆ. ಇವಾಗ ಈ ಜ್ಯೂಸನ್ನ ಸರ್ವ್ ಮಾಡ್ಕೊಳ್ಳುವ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಹಾಗೆ ಮೇಲ್ಗಡೆಯಿಂದ ಸ್ವಲ್ಪ ರೋಸ್ ಪೆಟಲ್ಸ್, ಹಾಗೆ ಸ್ವಲ್ಪ ಗಾರ್ನಿಷಿಗೆ ಮೇಲ್ಗಡೆಯಿಂದ ಸ್ವಲ್ಪ ಸಿರಪ್ಪನ್ನು ಹಾಕೊಳ್ಳುವ, ರೋಸ್ ಸಿರಪ್ಪನ್ನು. ಫ್ರೆಂಡ್ಸ್, ಈ ರಿಫ್ರೆಶಿಂಗ್ ಹೆಲ್ದಿ ಡ್ರಿಂಕ್, ಸಮ್ಮರ್ ಸ್ಪೆಷಲ್ ಡ್ರಿಂಕ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಆ್ಯಂಡ್ ಯಾರೆಲ್ಲ ಇದು ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೌನ್ ಪೀಪಲ್ಗೆ ನನ್ನ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ಸಪೋರ್ಟ್ ಹೀಗೆ ಮುಂದುವರಿಲಿ. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.